ನಂಜನಗೂಡಿನಲ್ಲಿ ತಾಲೂಕು ಆಡಳಿತ ಮತ್ತು ವೀರಶೈವ ಲಿಂಗಾಯತ ಮಹಾಸಭಾದ ಸಹಯೋಗದಲ್ಲಿ ಅದ್ದೂರಿ ಬಸವಣ್ಣ ಜಯಂತ್ಯೋತ್ಸವ ನಡೆಯಿತು. ಬೆಳ್ಳಿ ರಥದಲ್ಲಿ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಡೊಳ್ಳು ಕುಣಿತದೊಂದಿಗೆ ಸಾಗಿತ್ತು. ತಹಸೀಲ್ದಾರ್, ಗಣ್ಯರು ಮತ್ತು ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ಶಾಸಕ ಎ. ಮಂಜು ಅವರು ಬಸವಣ್ಣನವರ ಸಮಾನತೆ ಮತ್ತು ಜಾತಿ ನಿರ್ಮೂಲನೆಯ ತತ್ವಗಳನ್ನು ಶ್ಲಾಘಿಸಿದರು. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಎಲ್ಲ ವರ್ಗದವರನ್ನ ಒಂದುಗೂಡಿಸಿದ ಬಸವಣ್ಣನವರ ಆದರ್ಶಗಳನ್ನು ಇಂದಿಗೂ ಪಾಲಿಸಬೇಕೆಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ ಅದರಲ್ಲಿ ಬಹುತೇಕ ಬಸವಣ್ಣವರ ಮಾನವೀಯತೆಗೆ ಎಲ್ಲರೂ ಸರಿ ಸಮಾನವಾಗಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಗುಣವನ್ನ ಇವತ್ತು ಸಂವಿಧಾನ ಏನಾದ್ರು ಬರೆದಿದ್ರೆ ಅದಕ್ಕೆ ನಿಜವಾಗಿರುವಂಥ ಫೌಂಡೇಶನ್ ಯಾವುದು ಅಂದ್ರೆ ಬಸವಣ್ಣನವರ ಒಂದು ವಿಚಾರಗಳು ಅಂತಕ್ಕಂಥದ್ದನ್ನ ನಾವು ಯಾರು ಮರೆಯಾಗಿಲ್ಲ. ಇವತ್ತು ಬಸವಣ್ಣನವ್ರನ್ನ ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಪ್ರಶಂಸೆಯನ್ನ ಮಾಡ್ತಕ್ಕಂಥದ್ದು ಆಗ್ತದೆ. ಅವಾಗ್ಲೇನೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಎಲ್ಲಾ ವರ್ಗದವರನ್ನು ಕೂಡ ಒಂದು ಕ್ಯಾಬಿನೆಟ್ ಅನ್ನ ಮಾಡಿ ಎಲ್ರಿಗೂ ಸಮಾನವಾಗಿ ಇರಬೇಕು ಅಂತಕ್ಕಂಥ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ಆ ಬಸವಣ್ಣವರು. ಸಮಾನತೆಗೆ ಒಂದು ಹೆಸರು ಯಾರು ಅಂದ್ರೆ ಬಸವಣ್ಣವರು ಅನ್ನೋದನ್ನ ನಾವು ಯಾರು ಮರಿಬಾರ್ದು. ಬಹುಶಃ ನಾವೆಲ್ಲರೂ ಕೂಡ ಇದೀವಿ. ಇವತ್ತು 2 ತರ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ರು. ಮೊದಲು ವೀರಶೈವ ಬೇರೆ, ಬಸವಣ್ಣವರ ಬೇರೆ ಅಂತ. ಯಾವುದು ಬೇರೆ ಇಲ್ಲ, ವೀರಶೈವರು ಒಂದೇ, ಬಸವಣ್ಣವರು ಒಂದೇ, ಎಲ್ರು ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ನಾವೆಲ್ಲರೂ ತಿಳ್ಕೋಬೇಕು. ಬಹುಶಃ ಅವರವರ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಡಿವೈಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅದನ್ನ ಮಾಡಬಾರ್ದು. ಇವತ್ತು ವೀರಶೈವ ಮತ್ತು ಲಿಂಗಾಯತ ಸಮಾಜ ಎರಡೂ ಒಂದೇ ಅಂತಕ್ಕಂಥದ್ದನ್ನ ನಾವೆಲ್ಲ ಹೊತ್ಕೊಂಡು ಬಾಳ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಬಸವಣ್ಣನವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಬಸವಣ್ಣವರು ಸುಮಾರು 42-43 ವರ್ಷದಲ್ಲೇ ನಮ್ಮನ್ನ ಅಗಲ್ತಾರೆ ಅಂದ್ರೆ ಬಹುಶಃ ಅವ್ರಿಗಿದ್ದಂತ ಜ್ಞಾನವನ್ನ ತಡಿಲಾರ್ದಲೇ ಅವರು ಸಾವನ್ನ ಹೋಗ್ತಾರೆ. ಬಹುಶಃ ನಮಗೆ ಇವತ್ತು ಇದ್ದಿದ್ರೆ ಅವರು ವಿಶ್ವಮಾನವರು ಅಂತ ಏನ್ ಹೇಳ್ತೀವಿ ಕುವೆಂಪು ಅವ್ರಿಗೆ, ಅವ್ರೆಲ್ಲರಿಗೂ ಇಂತ ಮಿಗಿಲಾದಂತ ಒಬ್ಬ ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು ಅಂದ್ರೆ ಬಸವಣ್ಣವರು ಅನ್ನೋದನ್ನ ನಾವು ಯಾರು ಮರೆಯಾಗಿಲ್ಲ. ಇವತ್ತು ಯಾರು ಹೇಳಿರಿ ಅಂತಾರಲ್ಲಿ ನಾವು ಬಸವಣ್ಣವ್ರನ್ನ ನೆನ್ಕೊಳ್ತಕ್ಕಂಥ ದಿನ ಇವತ್ತಲ್ಲ, ದಿನನಿತ್ಯದಲ್ಲಿ ನಾವು ಬದುಕಿನಲ್ಲಿ ಬಸವಣ್ಣನವ್ರನ್ನ ಅಳವಡಿಸ್ಕೊಂಡಾಗ ಮಾತ್ರ ನಮಗೂ ಶ್ರೇಯಸ್ ಆಗ್ತದೆ, ಇಡೀ ಸಮುದಾಯಕ್ಕೂ ಶ್ರೇಯಸ್ ಆಗ್ತದೆ ಅಂತೇಳಿ ಇವತ್ತು ಆಚರಣೆ ಮಾಡಿದಿರಿ. ನಮ್ಗೆ ಭಾರಿ ಸಂತೋಷ ಆಗ್ತದೆ. ಬುದ್ಧಿಯವರು ನಾವೆಲ್ಲ ಮಾತಾಡ್ತಿದ್ದ ಇವತ್ತು ಈ ಆಚರಣೆಯನ್ನ ಇಲ್ಲಿ ನಮ್ಮ ಗಣಪತಿ ಮಾಡಿರ್ತಕ್ಕಂಥದ್ದು ಎಲ್ಲಾ ಸಮಾಜದವರು ಬಂದು ಇದನ್ನ ಆಚರಣೆ ಮಾಡಿದಿರಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಬಸವಣ್ಣನವರ ಮಾರ್ಗದರ್ಶನ ನಿಮಗೆ, ನಮಗೆ, ನಮ್ಮ ಮಕ್ಕಳಿಗೆ ಯಾವಾಗಲೂ ಕೂಡ ಕಲಿಸ್ಕೊಡ್ತಕ್ಕಂಥದ್ದಾಗಬೇಕು. ಬಸವಣ್ಣವರ ಕಿರು ಪರಿಚಯನ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ಓದ್ಸಕ್ಕಂಥ ಹವ್ಯಾಸಗಳನ್ನ ನಾನು ಸೇರಿ ನೀವು ಮಾಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಧನ್ಯವಾದಗಳು. ನಮಸ್ಕಾರ.